ಕಾಂಗ್ರೆಸ್ ಸಮಿತಿಯ ವತಿಯಿಂದ ಏರ್ಪಾಟ್ ಮಾಡಿರ್ತಕ್ಕಂಥ ಈ ಕಾರ್ಯಕರ್ತರ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ರಾಜ್ಯದ ನೂತನ ಮುಖ್ಯಮಂತ್ರಿಗಳು ತನ್ನದೇ ಆದಂಥ ಚಿಂತನೆ ಮತ್ತು ಆಲೋಚನೆಯನ್ನ ಇಟ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯದ ಸಚಿವರು, ತಮ್ಮೆಲ್ಲರ ಜಿಲ್ಲೆಯ ಉಸ್ತುವಾರಿ ಸಚಿವರು, ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಾನ್ಯ ಈಶ್ವರ್ ಖಂಡ್ರೆ ಅವರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಆತ್ಮೀಯರಾಗಿರ್ತಕ್ಕಂಥ ಬಸವರಾಜ್ ಜಾಬ್ ಶೆಟ್ಟಿ ಅವರೇ, ಮಾಜಿ ಸಚಿವರಾದ ರಹೀಂ ಖಾನ್ ಅವರೇ, ಮತ್ತೋರ್ವ ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವರೇ, ಯುವ ಸ್ನೇಹಿತರು ಸಂಸದರು ಆಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರೇ, ಚಂದ್ರಶೇಖರ್ ಪಾಟೀಲ್ ಅವರೇ, ಭೀಮರಾವ್ ಪಾಟೀಲ್ ಅವರೇ, ಅರವಿಂದ್ ಕುಮಾರ್ ಅರ್ಲಿ ಅವರೇ, ವಿಜಯ್ ಸಿಂಗ್ ಅವರೇ, ಪುಂಡ್ಲಿಕ್ ರಾವ್ ಅವರೇ, ನರಸಿಂಗರಾವ್ ಸೂರ್ಯವಂಶಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರೇ, ಪದಾಧಿಕಾರಿಗಳೇ, ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರೇ ಮತ್ತು ಸದಸ್ಯರುಗಳೇ, ಸಮಯ ಬಿಡಿಯಪ್ಪ, ಅವ್ರನ್ನ ಯಾಕೆ ನೀವು ತೊಂದರೆ ಮಾಡ್ತೀರಿ? ಅವ್ರು ಸುಮ್ಮನೆ ಇದ್ದಾರೆ, ನೀವು ಹೋಗಿ ಏನು ಮಾಡಕ್ಕೆ ಹೋಗ್ಬೇಡಿ, ಬಿಡಿ ಅವರಿಗೆ. ಥ್ಯಾಂಕ್ ಯು. ಸಮಯ ಬಹಳಷ್ಟು ಆಗಿದೆ, ಇನ್ನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಬೇಕಾಗಿದೆ. ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ದದ್ರಿಂದ ನಾನು ಹೇಳಿದೆ, ನಾನು ಮಾತನಾಡೋಲ್ಲ, ನೀವು ಮಾತಾಡ್ಬಿಡಿ. ಅವ್ರು ಹೇಳಿದ್ರು, ಇಲ್ಲ 4 ಮಾತಾಡಿ. ಇವತ್ತು ಬಹಳ ಸಂತೋಷ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯನ್ನೇ ಏರ್ಪಾಟ್ ಮಾಡಿದ್ದೀರಿ. ಸರ್ಕಾರಿ ಕಾರ್ಯಕ್ರಮ ಮಾಡಬಹುದಾಗಿತ್ತು, ಆದರೆ ನಮ್ಮ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಿಗೂ ಒಂದು ರೀತಿಯಲ್ಲಿ ಎಲ್ಲೋ ಸಂತೋಷ. ಆ ವಿಜೃಂಭಣೆಯನ್ನು ಆಚರಣೆ ಮಾಡೋದಕ್ಕೆ ಬಹುಶಃ ಸರ್ಕಾರಿ ಕಾರ್ಯಕ್ರಮ ಆದರೆ ಅಷ್ಟೊಂದು ಆಗೋದಿಲ್ಲ ಅಂತ ಹೇಳಿ ಮಾನ್ಯ ಈಶ್ವರ್ ಖಂಡ್ರೆ ಅವರು ಮತ್ತು ಜಿಲ್ಲಾಧ್ಯಕ್ಷರು ಈ ಕಾರ್ಯಕರ್ತರ ಸಭೆಯನ್ನು ಏರ್ಪಾಟ್ ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, 2023ರಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ, ಮಾನ್ಯ ಸಿದ್ದರಾಮಯ್ಯನವರು CLP ನಾಯಕರಾಗಿ ಇಡೀ ರಾಜ್ಯ ಪ್ರವಾಸ ಮಾಡಿದರು. ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲೇಬೇಕು ಅಂತೇಳಿ ಸಂಕಲ್ಪ ಮಾಡಿದರು. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಇಡೀ ರಾಜ್ಯ ಪ್ರವಾಸ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದರು. ನನಗೆ ಒಂದು ಜವಾಬ್ದಾರಿಯನ್ನ ಅಧ್ಯಕ್ಷರು ಕೊಟ್ಟಿದ್ರು. ಅವತ್ತು ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷನನ್ನಾಗಿ ಮಾಡಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ. ಒಂದು ಜನಪರವಾದ
ಪ್ರಣಾಳಿಕೆಯನ್ನು ತಯಾರು ಮಾಡಿ ಅಂತ ಹೇಳಿ ನನಗೆ ಸೂಚನೆಯನ್ನು ಕೊಟ್ಟಿದ್ರು. ರಾಜ್ಯದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಜನರ ಸಮಸ್ಯೆಗಳನ್ನ ಬೇಕು ಬೇಡವನ್ನ ಅರ್ಥ ಮಾಡಿಕೊಂಡು ನಾವು ಪ್ರಣಾಳಿಕೆಯನ್ನ ತಯಾರು ಮಾಡಿದೋ. ರಾಜ್ಯದ ಜನ ನಮಗೆ ಸ್ಪಂದಿಸಿದ್ರು, ಅಧಿಕಾರ ಕೊಟ್ಟರು. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದರು. ಅದೇ ರೀತಿ ಮಾನ್ಯ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾದರು. ಸ್ನೇಹಿತರೆ, ಕಳೆದ 3 ವರ್ಷದಿಂದ ನಾವೇನು ಪ್ರಣಾಳಿಕೆಯಲ್ಲಿ ಹೇಳಿದಂತ ಪ್ರತಿಯೊಂದು ಮಾತುಗಳನ್ನ, ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಅನುಷ್ಠಾನಕ್ಕೆ ತರೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ನೂರಾರು ಭರವಸೆಗಳನ್ನು ಈಗಾಗಲೇ ಈಡೇರಿಸಿ ಇನ್ನು ಉಳಿದಿರ್ತಕ್ಕಂಥ ಭರವಸೆಗಳನ್ನ ಇನ್ನು ಉಳಿದಿರ್ತಕ್ಕಂಥ 2 ವರ್ಷದಲ್ಲಿ ನಾವು ಈಡೇರಿಸುತ್ತೇವೆ ಎನ್ನುವಂತ ರೀತಿಯಲ್ಲಿ ಇವತ್ತು ನಾವು ಮುಂದೆ ಹೊರಟಿದ್ದೇವೆ. ಬರೀ 5 ಗ್ಯಾರಂಟಿಗಳಲ್ಲ, 5 ಗ್ಯಾರಂಟಿಗಳನ್ನ ನಾವು ಅನುಷ್ಠಾನ ಮಾಡಿ ಕಳೆದ 3 ವರ್ಷದಲ್ಲಿ ಸುಮಾರು 1,40,000 ಕೋಟಿ ರೂಪಾಯಿಗಳನ್ನ ಆ 5 ಕಾರ್ಯಕ್ರಮಕ್ಕೆ ಖರ್ಚು ಮಾಡಿರಬಹುದು. ಆದರೆ ನಮ್ದು ಅಷ್ಟೇ ಸಾಧನೆ ಅಲ್ಲ. ಈ ದೇಶದಲ್ಲಿ ಆರ್ಥಿಕ ಶಿಸ್ತನ್ನ ಯಾವುದಾದ್ರೂ ರಾಜ್ಯ ಕಾಪಾಡಿದ್ರೆ ಅದು ಕರ್ನಾಟಕ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ. ದೇಶದ GST ಕಲೆಕ್ಷನ್ ನಲ್ಲಿ ಕರ್ನಾಟಕ 2ನೇ ಸ್ಥಾನವನ್ನ ಪಡ್ಕೊಂಡಿದೆ. ಸುಲಭದ ಮಾತಲ್ಲ. ಅನೇಕ ಟೀಕೆ ಟಿಪ್ಪಣಿಗಳನ್ನ ಮಾಡಿ ಭಾರತೀಯ ಜನತಾ ಪಾರ್ಟಿಯವರು ಪ್ರಧಾನಮಂತ್ರಿಯಿಂದ ಹಿಡಿದು ಅವರ ಎಲ್ಲ ಮುಖಂಡರುಗಳು, ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ಕರ್ನಾಟಕ ದಿವಾಳಿ ಆಗುತ್ತೆ, 5 ಗ್ಯಾರಂಟಿಗೆ ಅವರು ದುಡ್ಡು ಖರ್ಚು ಮಾಡ್ತಾರೆ, ಅವರ ಹತ್ರ ದುಡ್ಡಿಲ್ಲ, ಅವರಿಗೆ ಯಾವುದೇ ರೀತಿಯಲ್ಲಿ ಯೋಜನೆಗಳನ್ನ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಟೀಕೆ ಟಿಪ್ಪಣಿಯನ್ನ ಮಾಡಿದ್ರು. ಆದರೆ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ 2ನೇ GSTಯನ್ನ 2ನೇ ಸ್ಥಾನದಲ್ಲಿ ತರಬೇಕಾದ್ರೆ ಆರ್ಥಿಕ ವ್ಯವಸ್ಥೆ, ಆರ್ಥಿಕ ಶಿಸ್ತು ಇಲ್ಲದೆ ಹೋಗಿದ್ರೆ ಆ ಸ್ಥಾನವನ್ನ ಗಳಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬೇರೆ ಬೇರೆ ದೇಶದವರು ಬಂಡವಾಳ ಹೂಡಿಕೆಗೆ ಕರ್ನಾಟಕಕ್ಕೆ ಬರಬೇಕಾದ್ರೆ ಈ 3 ವರ್ಷದಲ್ಲಿ ಸುಮಾರು 6 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಬೇಕಾದ್ರೆ ಒಬ್ಬ ರಾಜ್ಯದ ಸ್ಥಿರವಾದಂತ ಸರ್ಕಾರ ಇಲ್ಲದೆ ಹೋದ್ರೆ ಯಾರು ಬಂದು ಬಂಡವಾಳ ಹೂಡೋದಿಲ್ಲ. ಇವತ್ತು ಕರ್ನಾಟಕ ಇಡೀ ದೇಶದಲ್ಲಿ 2ನೇ ಬಂಡವಾಳವನ್ನ 2ನೇ ಸ್ಥಾನದಲ್ಲಿದೆ ಬಂಡವಾಳ ಹೂಡಿಕೆಯಲ್ಲಿ. ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ನಾವು ಅವರಿಗೆ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ. 2014ರಿಂದ ನೀವು ಅಧಿಕಾರದಲ್ಲಿದ್ದೀರಿ. ಯಾವ ಯೋಜನೆಯನ್ನ ನೀವು ಮಾಡಿದ್ದೀರಿ ಇಡೀ ದೇಶದಲ್ಲಿ? ಯಾವ ನೀರಾವರಿ ಯೋಜನೆಯನ್ನ ಮಾಡಿ ಅಣೆಕಟ್ಟನ್ನ ಕಟ್ಟಿದ್ದೀರಿ? ಬಡವರಿಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನ ನೀವು ಯಾವುದಾದ್ರೂ ಕೊಟ್ಟಿದ್ದೀರಾ? ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನ ಕೊಟ್ಟ ನಂತರ ಆ ಬಡವರಿಗೆ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕಾನೂನಾತ್ಮಕವಾಗಿ ಕೊಟ್ಟು ಪ್ರತಿಯೊಬ್ಬ ಬಡವನಿಗೂ ಕೂಲಿ ಸಿಗುವಂತೆ, ನಮಗೆ ಹಣ ಸಿಗುವಂತೆ ಮಾಡಿದ್ರಲ್ಲ, ಅಂಥದ್ದು ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಮಾಡಿದಿರಾ? ಲಕ್ಷಾಂತರ ಜನ ಇವತ್ತು ಯುವಕರು ಬೀದಿಗೆ ಬಿದ್ದಿದ್ದಾರೆ. ದೇಶದಲ್ಲಿ ಪದವೀಧರರಾಗಬೇಕು,
ಯೂನಿವರ್ಸಿಟಿಗಳಲ್ಲಿ ಗ್ರಾಜ್ಯುಯೇಟ್ಸ್ ಆಗಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ. ಆದರೆ ಆ ಗ್ರಾಜ್ಯುಯೇಟ್ಸ್ ಆದವರಿಗೆ ನೀವು ಕೊಟ್ಟ ಸಂದೇಶ ಏನು? ಅವರಿಗೆ ಉದ್ಯೋಗ ಕೊಟ್ಟಿದ್ದೀರಾ? ನೀವು ರಸ್ತೆ ಬದಿಯಲ್ಲಿ ಕೆಲಸ ಮಾಡಿ ಪಕೋಡ ಮಾರಿ ಈ ಮಾತುಗಳನ್ನು ಹೇಳಿಕೊಂಡು ನೀವು ಕಾಲ ಕಳೆದ್ರೆ ವಿನಃ ಇವತ್ತು ಕರ್ನಾಟಕದ ಮಟ್ಟಿಗೆ 1,75,000 ಜನ ಉದ್ಯೋಗ ಇಲ್ಲದೆ ಬೀದಿಯಲ್ಲಿದ್ದಾರೆ. ನಮ್ಮ ಸರ್ಕಾರ ಹೇಳಿತ್ತು, ನಾವು ಭರವಸೆಯನ್ನು ಕೊಟ್ಟಿದ್ದು, ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದು, ನಾವು ಉದ್ಯೋಗ ಕೊಡ್ತೇವೆ ಅನ್ನುವಂಥ ಮಾತನ್ನ ಹೇಳಿದ್ದು. ನಾವು ಅನೇಕ ಕಾರಣಗಳಿಂದ ಇಂಟರ್ನಲ್ ರಿಸರ್ವೇಶನ್ ಮತ್ತೊಂದು ಅವೆಲ್ಲ ಕೋರ್ಟಿನ ಇಂಟರ್ವೆನ್ಷನ್ ಆದದ್ರಿಂದ ಮುಂದಕ್ಕೆ ಹೋಗಿತ್ತು. ಇವತ್ತು ಸುಮಾರು 56,000 ಹುದ್ದೆಗಳನ್ನು ತುಂಬೋದಕ್ಕೆ ನೋಟಿಫಿಕೇಶನ್ ಮಾಡಿ ವಿವಿಧ ಹಂತದಲ್ಲಿ ಬಹುಶಃ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಆ ಹುದ್ದೆಗಳನ್ನು ತುಂಬುತ್ತೇವೆ. ಅಂಥದ್ದು ಯಾವುದಾದ್ರೂ ಕಾರ್ಯಕ್ರಮ ಕೊಟ್ಟಿದ್ದೀರಾ ನೀವು ಕೇಂದ್ರ ಸರ್ಕಾರದಲ್ಲಿ? ಭಾರತೀಯ ಜನತಾ ಪಾರ್ಟಿಯವರು ಈ ಪ್ರಶ್ನೆಗಳನ್ನು ನಾವು ಕೇಳಬೇಕಾಗ್ತದೆ. ಒಬ್ಬ ಸಾಮಾನ್ಯ ಜನ ಕೇಳ್ತಾನೆ, ಸ್ವಾಮಿ ಎಷ್ಟು ಸಾರಿ ನೀವು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡ್ತೀರಿ? ನಿಮ್ಮ ಅವಧಿಯಲ್ಲಿ ಸುಮಾರು 14 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಜಾಸ್ತಿ ಮಾಡಿದಿರಿ. ಏನು ಬ್ಯಾರಲ್ ರೇಟ್ಗಳು ಜಾಸ್ತಿ ಆಯ್ತಾ? ಬ್ಯಾರಲ್ ರೇಟ್ ಕಡಿಮೆ ಆದರೂ ಕೂಡ ನೀವು ನಿಮ್ಮ ರೇಟ್ ಅಂತೂ ಏನು ಕಡಿಮೆ ಮಾಡಲಿಲ್ಲ ನೀವು. ಹಾಗಾಗಿ ಇವತ್ತು ಒಂದು ರೀತಿಯಲ್ಲಿ ಭ್ರಮನಿರಸ ಆಗಿದೆ ಕೇಂದ್ರ ಸರ್ಕಾರ. ಹಾಗಾಗಿ ನಾನು ಹೆಚ್ಚು ವಿವರಣೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ನಮ್ಮ ಸರ್ಕಾರ ಇವತ್ತು ಮಾನ್ಯ DK ಶಿವಕುಮಾರ್ ಅವರ ಸರ್ಕಾರ ರಾಜ್ಯದ ಜನತೆಗೆ ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ನಾವೇನು ಮಾತುಗಳು ಕೊಟ್ಟಿದ್ದೋ ಅದರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಬೇಕು, ಯುವಕರಿಗೆ ಉದ್ಯೋಗ ಕೊಡಬೇಕು, ಅವರನ್ನ ಗಮನದಲ್ಲಿಟ್ಟುಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳ ಆಲೋಚನೆಯನ್ನು ಮಾಡಿದ್ದಾರೆ. ಆ ಕೆಲಸಗಳನ್ನು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ನಾವು ಅನುಷ್ಠಾನ ಮಾಡ್ತೇವೆ. ಅದು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ವಿಶ್ವವಿದ್ಯಾನಿಲಯದಲ್ಲಿ ಅವರಿಗೆ ಸ್ಕಾಲರ್ಶಿಪ್ಗಳಿರ್ಬೋದು, ಹಾಸ್ಟೆಲ್ಗಳನ್ನು ಕಟ್ತಕ್ಕಂಥದ್ದು ಇರ್ಬೋದು. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಆ ಯುವಕರಿಗೆ, ಯಾರು ರಾಜ್ಯದಲ್ಲಿ 1.75 lakhs ಯುವಕರಿದ್ದಾರೆ, ಜನ್ಜಿ ಅಂತ ಕರಿತೀವಿ ಅವ್ರನ್ನ, ಆ ಜನರಿಗೆ ನಾವು ಕೆಲಸ ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇವತ್ತು ಸರ್ಕಾರ ಹೊಂದಿದೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಇವತ್ತು ಮಾನ್ಯ DK ಶಿವಕುಮಾರ್ ಅವರು ಬಿದರನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಮೊದಲನೆಯ ಪ್ರವಾಸ ಯಾಕೆ ಬಿದರಿಗೆ ಬಂದಬೇಕಾಗಿತ್ತು? ಅವರ ಬದ್ಧತೆಯ ಪ್ರದರ್ಶನ, ಕಾಂಗ್ರೆಸ್ ಪಕ್ಷದ ಬದ್ಧತೆಯ ಪ್ರದರ್ಶನ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಸಮಾನತೆಯನ್ನು ಪ್ರತಿಪಾದನೆ ಮಾಡಿದರು, ಕ್ರಾಂತಿಯನ್ನು ಮಾಡಿದರು, ಇಡೀ ವಿಶ್ವಕ್ಕೆ ಸಂದೇಶ ಕೊಟ್ಟರು ಒಂದು ಪ್ರಜಾಪ್ರಭುತ್ವ ಹೇಗಿರಬೇಕು ಅಂತ ಹೇಳಿ. ಮಹಿಳೆಯರಿಗೆ ಸ್ಥಾನ ಕೊಟ್ಟರು, ಹಿಂದುಳಿದ ಸಮುದಾಯಗಳಿಗೆ ಸ್ಥಾನ ಕೊಟ್ಟರು, ಹರಿಜನ ಗಿರಿಜನರಿಗೆ ಸ್ಥಾನ ಕೊಟ್ಟರು. ಯಾರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿದ್ದಾನೆ ಅವನ ಮಾತನ್ನು ಕೇಳಬೇಕು ಅಂತೇಳಿ ಆ ಅನುಭವ ಮಂಟಪದಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಟ್ರು. ಇದೇ ಬದ್ಧತೆಯನ್ನ ಕಾಂಗ್ರೆಸ್ ಪಕ್ಷ 140 ವರ್ಷದ ಹಿಂದೆ ಸೇರಿಸಿಕೊಂಡಿದೆ. ನಾವು ಯಾವತ್ತೂ ಬದಲಾವಣೆ ಮಾಡಿಕೊಂಡಿಲ್ಲ. ಆ ಬದ್ಧತೆಯನ್ನು ಇಲ್ಲಿಯವರೆಗೂ ಒಂದು ಅಕ್ಷರ ಕೂಡ ನಾವು ಬದಲಾವಣೆಯನ್ನ ಮಾಡಿಕೊಂಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಬಸವಣ್ಣನ ಬದ್ಧತೆಯನ್ನ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಇವತ್ತು ಆ ಸಂವಿಧಾನ ಇವತ್ತು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಹಾಯ ಮಾಡಿದೆ. ಒಂದು ವೇಳೆ ಸಂವಿಧಾನ ಇಲ್ಲದೆ ಹೋಗಿದ್ರೆ
ಇಷ್ಟೊತ್ತಿಗೆ ಏನಾಗ್ತಿತ್ತು ಭಾರತದ ಪ್ರಜಾಪ್ರಭುತ್ವ ಅನ್ನೋದನ್ನ ತಾವೇ ಯೋಚನೆ ಮಾಡಿ. ಹಾಗಾಗಿ ಇವತ್ತು ಆ ಕಾರಣಕ್ಕಾಗಿ ಬೀದರ್ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಬೀದರ್ನಿಂದ ನನ್ನ ಪ್ರವಾಸ ನಾನು ಪ್ರಾರಂಭ ಮಾಡ್ತೇನೆ ಅಂತ ಹೇಳಿ ಇವತ್ತು ಇಲ್ಲಿಗೆ ಬಂದು ತಮ್ಮೆಲ್ಲರ ದರ್ಶನವನ್ನು ಮಾಡಿಕೊಂಡು ಮತ್ತು ಅನುಭವ ಮಂಟಪವನ್ನು ನಾನು ಮುಗಿಸ್ತೇನೆ, ನಾನೇ ಉದ್ಘಾಟನೆ ಮಾಡ್ತೇನೆ ಎನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಹಾಗಾಗಿ ಇವತ್ತು ಸ್ನೇಹಿತರೆ, ಒಂದು ಕೊನೆ ಮಾತು ಈಗಾಗಲೇ ಹೇಳಿದ್ದಾರೆ. ನಮ್ಮ ಸಾಗರ್ ಖಂಡ್ರೆ ಅವರು ಹೇಳಿದರು, SIR ಬಗ್ಗೆ ಅವರು ತಮಗೆ ಗಮನಕ್ಕೆ ತಂದಿದ್ದಾರೆ. ಇನ್ನು ಕೆಲವೇ ವಾರಗಳಿದೆ, 3 ವಾರ ಏನಿದೆ, ಇನ್ನು 29ನೇ ತಾರೀಕು ಮುಗಿಯುತ್ತೆ. ನೀವು 3,000 6,000 ಒಂದು ಕ್ಷೇತ್ರದಲ್ಲಿ ಇವತ್ತು ಡಿಜಿಟಲೈಸೇಷನ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಯೋಚನೆ ಮಾಡಿ. ನೀವು ನಿಮ್ಮ ಮತ ಆ ಪಟ್ಟಿಯಲ್ಲಿ ಮತಪಟ್ಟಿಯಲ್ಲಿ ಬರದೇ ಹೋದ್ರೆ ನೀವು ಮತ ಹಾಕೋದಕ್ಕೆ ಅವಕಾಶ ಇಲ್ಲ, ನಿಮಗೆ ಮತದ ಹಕ್ಕು ಇಲ್ಲ. ನಿಮಗೆ ಮತದ ಹಕ್ಕು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಸರ್ಕಾರಿ ಯೋಜನೆಯ ಹಕ್ಕು ಕೂಡ ನಿಮಗೆ ಇರೋದಿಲ್ಲ, ಯಾವ ಗ್ಯಾರಂಟಿಯೂ ಕೂಡ ನಿಮಗೆ ಸಿಗೋದಿಲ್ಲ, ಅಥವಾ ಯಾವ ಯೋಜನೆಯ ಪ್ರತಿಫಲ ಕೂಡ ನಿಮಗೆ ಸಿಗೋದಿಲ್ಲ. ಅದಕ್ಕೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ, ಮುಖಂಡನಿಗೆ ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ತಾವು ಸ್ವಲ್ಪ ಸೀರಿಯಸ್ ತಗೋಬೇಕು, ಸ್ವಲ್ಪ ನಿಧಾನ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮುಖಂಡರುಗಳು. ಆದರೆ ಈ ಬಾರಿ ಈಗಾಗಲೇ ನಮ್ಮ ಕಣ್ಮುಂದಿದೆ ಬೇರೆ ಬೇರೆ ರಾಜ್ಯದಲ್ಲಿ ಏನಾಗಿದೆ ಅಂತೇಳಿ. ವೆಸ್ಟ್ ಬೆಂಗಾಲ್ನಲ್ಲಿ 106 ಕ್ಷೇತ್ರಗಳಲ್ಲಿ ಕೇವಲ 5,000ದಲ್ಲಿ ಸೋತಿದ್ದಾರೆ ನಮ್ಮವರು, TMC ಅವರು. ಅಂದ್ರೆ ಅರ್ಥ, ಆ 5,000 ಓಟನ್ನ ಕಿತ್ತಾಕೋದಕ್ಕೆ ಅವರಿಗೆ ಸಾಧ್ಯ ಆಗೋದಾದ್ರೆ ಕರ್ನಾಟಕದಲ್ಲೂ ಕೂಡ ಆ ಪ್ರಯತ್ನ ಆಗ್ತದೆ. ಅದಕ್ಕೋಸ್ಕರ ತಾವೆಲ್ಲರೂ ಬಹಳ ಸೀರಿಯಸ್ ಆಗಿ SIR ಅನ್ನ ತಗೋಬೇಕು. ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಮುಖಂಡ ಕಾರ್ಯಕರ್ತ ಇದನ್ನ ನೋಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ತಮ್ಮೆಲ್ಲರಿಗೂ ಕೂಡ ಎಂಥ ಸ್ವಾಗತವನ್ನು ಕೊಟ್ಟಿದ್ದೀರಿ ಮುಖ್ಯಮಂತ್ರಿಗಳಿಗೆ, ಭವ್ಯವಾದ ಸ್ವಾಗತವನ್ನು ಕೊಟ್ಟಿದ್ದೀರಿ ಇವತ್ತು ಇಡೀ ಬೀದರ್ ಜಿಲ್ಲೆಯಲ್ಲಿ. ಅದು ಬಸವರ ಕಲ್ಯಾಣದಲ್ಲಿರ್ಬೋದು, ಬೀದರ್ನಲ್ಲಿರ್ಬೋದು. ನಾವು ಮರೆಯಲಾಗದಂಥ ಸ್ವಾಗತವನ್ನು ತಾವೆಲ್ಲರೂ ಕೂಡ ಕೊಟ್ಟಿದ್ದೀರಿ. ನಾನು ವಿಶೇಷವಾಗಿ ಈಶ್ವರ್ ಖಂಡ್ರೆ ಅವರಿಗೆ, ರಾಜಶೇಖರ್ ಪಾಟೀಲ್ರಿಗೆ ಮತ್ತು ಎಲ್ಲ ಮುಖಂಡರುಗಳಿಗೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.